SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದೇ 30ನೇ ತಾರೀಕು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ KD ಚಿತ್ರ ರಿಲೀಸ್ ಆಗ್ತಿದೆ. ಆ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದಂಥವ್ರು ಯಮನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓಕೆ ಮೇಡಮ್, ಸೂಪರ್ ಆಗಿದ್ದೀವಿ. KD ಜರ್ನಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಸಂದರ್ಭದಲ್ಲಿ? ಯಾಕಂದರೆ ಇದು ಕೊನೆ ಹಂತದಲ್ಲಿ ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? KD ಸಿನಿಮಾ ಓವರ್ ಆಲ್ ಅದು ನನಗೆ ಆ ಪಾತ್ರ ಬಂದಿದ್ದ ರೀತಿ ಆಗಬಹುದು, ಕೆಲಸ ಮಾಡಿದ ಅನುಭವ ಆಗಬಹುದು, ಅದು ರಿಲೀಸ್ ಆಗಲಿ ಅಂತ ಕಾಯೋ ಅನುಭವ ಆಗ್ಬೋದು, ಪ್ರತಿಯೊಂದು ಕೂಡ ನನಗೆ ಒಂದು ವಿಭಿನ್ನವಾದ ಅನುಭವವನ್ನು ನೀಡಿದೆ. ಅಂದರೆ ತುಂಬ ಒಂದು ಉತ್ಸಾಹ ಬರೆಸಿರುವಂತಹ ಒಂದು ಪ್ರಾಜೆಕ್ಟು ನನಗೆ ಇದು. ಯಾಕೆಂತಂದರೆ ಮೊದಲನೇ ಬಾರಿ ಪ್ರೇಮ್ ಸರ್ ಜೊತೆಗೆ ಕೆಲಸ ಮಾಡಿದಂಥದ್ದು ಸಿನಿಮಾ ಇದು. ನನಗೆ ಅವ್ರ ಜೊತೆ ಕೆಲಸ ಮಾಡಿದ ಅನುಭವನೇ ಒಂದು ಜೀವನಕ್ಕೆ ಕಲಿಬೇಕಾದಂಥ ಪಾಠಗಳು. ಯಾಕಂತಂದರೆ ಅವರು ಕೆಲಸ ಅಂತ ಬಂದಾಗ ಆ ಒಂದು ಬದ್ಧತೆ ಏನಿದೆ ಅಲ್ಲ, ಅವರಿಂದ ಕಲ್ತ್ಕೊಳ್ಬೇಕು. ಹಾಗೆ ಕೆಲಸ ಮುಗಿದ ತಕ್ಷಣ ಅವರು ಪ್ಯಾಕಪ್ ಅಂತಾರೆ ನೋಡಿ, ಅವಾಗ ಒಬ್ಬರು ಬೇರೆ ಪ್ರೇಮ್ ಸರ್ ಬರ್ತಾರಲ್ಲಿ. ಆ ವ್ಯಕ್ತಿತ್ವನೇ ಒಂದು ದೊಡ್ಡ ಅನುಭವ. ಅಂದರೆ ಮಗು ಥರನೇ, ಕಂಪ್ಲೀಟ್ ಮಗು ಥರನೇ ಅವರು. ಸೊ ಹಾಗಾಗಿ ಅದೆಲ್ಲದನ್ನು ನೋಡೋಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ಬೇಕು ನಾನು. ತುಂಬ ತೃಪ್ತಿ ಸಿಕ್ಕಿದೆ ನನಗೆ ಪ್ರೇಮ್ ಸರ್ ಅವರ ಒಂದು ಕೆಲಸ ಶೈಲಿಯನ್ನು ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಇದ್ದಂಥ ಅಲ್ಲಿ ತಂಡ ಪೂರ್ತಿ ನಮ್ಮ ತಾಂತ್ರಿಕ ವರ್ಗದವರಾಗಬಹುದು, ಪ್ರೊಡಕ್ಷನ್ ವರ್ಗದವರಾಗಬಹುದು, ತುಂಬ ಒಂಥರ ತೃಪ್ತಿ ಕೊಟ್ಟಂಥ ಅನುಭವ. ಆಮೇಲೆ ನೋಡಿ, ನೀವು ಕೇಳಿದ್ರಿ ಇದು ಹೇಗೆ ಅನ್ನಿಸ್ತು ಬಿಗಿನಿಂಗಿಂದ ಅಂತ. ನಾನು ಬಿಗ್ ಬಾಸಿಂದ ಬಂದಿದ್ದು 1 ವಾರಕ್ಕೆ ಬಂದಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು. ಅದರಿಂದ ಆದಂಥ ಒಳ್ಳೆಯದು ನೋಡಿ, ಅಲ್ಲಿಂದ ಹೊರಗಡೆ ಬಂದಿದ್ದು 1ನೇ ವಾರಕ್ಕೆ, 2ನೇ ವಾರಕ್ಕೆ ನನಗೆ ಶೂಟಿಂಗಿಗೆ ಕರೆದ್ರು KDಗೆ. ಸೊ ಹಾಗಾಗಿ ತುಂಬ ಸಂತೋಷ ಆಯಿತು. ನಾನು ಅಲ್ಲಿಂದ ಬೇಗ ಬಂದಿದ್ದು ಇದೇ ಕಾರಣಕ್ಕೇನೋ ಅನ್ನೋ ಅಂಥ ಒಂದು ಸಂತೋಷ ಆಯಿತು ನನಗೆ. ಹಾಗಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪಾತ್ರ ಕೂಡ ನಂದು ಅದ್ಭುತ. ಪ್ರೇಮ್ ಸರ್ ಅಂದರೆ ಹೇಳೋ ಅಗತ್ಯನೇ ಇಲ್ಲ. ಅವರು ಯಾವುದೇ ಒಂದು ಪಾತ್ರನ ಕರೆದಾಗ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಪಾತ್ರ ಕೊಟ್ಟಿರಲ್ಲ, ಅದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೇ ಒಂದು ಅನುಭವ. ಓಕೆ ಮೇಡಮ್, ಈ ಓವರ್ ಆಲ್ ಜರ್ನಿ ಬಗ್ಗೆ ನೀವು ಹೇಳಿದ್ದೀರಾ. ಅಂದರೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಎಲ್ಲೂ ರಿವೀಲ್ ಆಗುವಂಥದ್ದು ಆಗಿಲ್ಲ ಇದ್ದು ತನಕ. ಬಟ್ ಯಾವ ರೀತಿ ಇರುತ್ತೆ ನಿಮ್ಮ ಪಾತ್ರ? ಬಟ್ ಪ್ರೇಮ್ ಸರ್ ನೀವು ಹೇಳಿದಾಗ ಹೇಗಿತ್ತು ಆ ಕ್ಯಾರೆಕ್ಟ್ರು? ಬಟ್ ನಿಮಗೆ ಅದನ್ನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಹೇಗಿತ್ತು? ಬಟ್ ಅದ್ರ ಬಗ್ಗೆ ಹೇಳೋದಾದರೆ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಅದನ್ನು ಸ್ವಲ್ಪ ಈ ಸಂದರ್ಭದಲ್ಲಿ ರಿವೀಲ್ ಮಾಡ್ಬೋದಾ ಅಂತ? ಇದು ಆ್ಯಕ್ಚುಲಿ ನೋಡಿ, ಈ ಪ್ರೇಮ್ ಸರ್ ಸಿನಿಮಾದಲ್ಲಿ ತುಂಬ ಅಂಶಗಳಿರುತ್ತೆ. ಅಂದರೆ ನಾವು ಹಿಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇರೋವಂತಹ ಅಂಶಗಳು ತುಂಬ ಇರುತ್ತೆ. ಹೀಗೆ ಆಗಬಹುದು ಅಂತ ಊಹಿಸ್ಕೊಳ್ಳೋಕ್ಕಾಗದೇ ಇರೋ ಹಾಗೆ ಕಥೆನ ಮಾಡಿರ್ತಾರೆ ಅವರು. ಈ ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಹೇಳೋಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಸುಮಾರು ಬೇರೆ 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 ಕಥೆಗಳು ಬರುತ್ತೆ ಅಲ್ಲಿ. ಆಮೇಲೆಲ್ಲ ಯಾವುದೋ ಕಡೆ ಒಂದು ಸೇರ್ಕೊಳ್ಳುತ್ತದು. ಹಾಗಾಗಿ ನನಗೆ ಇಡೀ ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಏನೇನಾಗ್ಬೋದು, ನನ್ನ ಪಾತ್ರ ಯಾವುದಕ್ಕೆ ಲೀಡ್ ಆಗ್ಬೋದು, ಏನೂ ಗೊತ್ತಿಲ್ಲ. ನಮಗೇನು ಗೊತ್ತಿರುತ್ತೆ ಅಂದರೆ ನನ್ನ ಸುತ್ತಮುತ್ತ ಏನು ನಡೆದಿದೆ, ನನ್ನ ಕತೆಗೆ ಏನು ಸಂಬಂಧಪಟ್ಟಿದೆ, ಅಷ್ಟು ಮಾತ್ರ ಗೊತ್ತಿರುತ್ತೆ ಹೊರತು ಇಡೀ ಸಿನಿಮಾ ಬಗ್ಗೆ ಮಾತನಾಡುವಂತಹ ಜ್ಞಾನ ಇಲ್ಲವೇ ಇಲ್ಲ ಈ ಸಿನಿಮಾ ಬಗ್ಗೆ ನಮಗೆ. ನೀವೀಗ ಎಷ್ಟು ಕುತೂಹಲ ಇಟ್ಕೊಂಡು ಕಾಯ್ತಾ ಇದ್ದೀರೋ, ನಾವು ಆ ಸಿನಿಮಾದಲ್ಲಿ ನಟಿಸಿ ಕೂಡ ಅಷ್ಟೇ ಕುತೂಹಲ ಇದೆ. ಇವ್ರೇನು ಮಾಡಿರ್ಬೋದು, ಇವ್ರದ್ದೇನಿರ್ಬೋದು ಅನ್ನೋದು ಕುತೂಹಲ ನಮಗೂ ಕೂಡ ಇದೆ. ಅದೇ ರೀತಿಯಾಗಿ ನಂದು ಏನು ಲೀಡ್ ಆಗ್ಬೋದು, ನನ್ನ ಪಾತ್ರ ಯಾವುದಕ್ಕೆ ಕನೆಕ್ಟ್ ಆಗ್ಬೋದು, ಆ ಕುತೂಹಲ ಕೂಡ ನಮಗೂ ಇದೆ. ಸೊ ಹಾಗಾಗಿ ಇದು ಏನು ಅಂತಲೇ ಹೇಳೋಕ್ಕೆ ಗೊತ್ತಾಗಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.